ವೆಲ್ಕಮ್ ಟು ಫಿಲ್ಮಿ ಲವ್ ಗ್ರೂಪ್. ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ನ್ಯೂ ಲವ್ ಸ್ಟೋರಿ ಜೊತೆ. ಈ ಲವ್ ಸ್ಟೋರಿನ ನಮ್ಮ ಫಿಲ್ಮಿ ಲವ್ ಗ್ರೂಪ್ ನಂಬರ್ ಅದ 9743425328. ಈ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಒಂದು ಹುಡುಗಿ ತನ್ನ ಫ್ರೆಂಡ್ ಸ್ಟೋರಿನ ಹಂಚಿಕೊಂಡಿದ್ದಾಳೆ. ಆ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಫ್ರೆಂಡು B.Com ಓದ್ತಾ ಇದ್ಲು. ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ದೋ, ತುಂಬಾ ಖುಷಿಯಾಗಿರ್ತಾ ಇದ್ದೋ. ನಾವೆಷ್ಟೇ ನೋವಲ್ಲಿದ್ರು ಅಷ್ಟೇ, ಅಳ್ತಾ ಇದ್ರು ಅಷ್ಟೇ, ಅವಳು ಓಡ್ ಬಂದ್ಬಿಟ್ಟು ಜೋಕ್ ಮಾಡಿದ್ರೆ ನಾವೆಲ್ಲ ನಗ್ಬಿಡ್ತಿದ್ದೋ. ತುಂಬಾ ಖುಷಿಯಾಗಿತ್ತು. ಅವಳೊಂದು ಹುಡುಗನ ಲವ್ ಮಾಡ್ತಿದ್ಲು. ಅವಳು ಅವಳ ಮನೆ ಹತ್ರನೇ ಇದ್ದ, ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇದ್ದ. ಆ ಹುಡುಗ ಮನೇಲೇ ಇರ್ತಿದ್ದ, ಏನು ವರ್ಕ್ ಮಾಡ್ತಾ ಇರ್ಲಿಲ್ಲ. ಹಾಗೆ ಲವ್ ಮಾಡ್ತಿರುವಾಗ ಹಾಸ್ಟೆಲ್ ಅಲ್ಲಿ ಬಂದು ಮಾತಾಡೋಳು. ಅಂದ್ರೆ ನಮ್ಮ ಹಾಸ್ಟೆಲ್ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ, ತುಂಬಾ ಸ್ಟ್ರಿಕ್ಟ್. ಅದೇ ಕಾರಣಕ್ಕೆ ಅವಳ ಮನೇಲಿ ಅವಳಿಗೆ ಮೊಬೈಲ್ ಕೊಡ್ಸಿರ್ಲಿಲ್ಲ. ಆ ಹುಡುಗನೇ ಮೊಬೈಲ್ ನ ಕೊಡ್ಸಿದ್ದ ಇವಳಿಗೆ. ನಾವು ಕದ್ದು ಮುಚ್ಚಿ ಇವಳು ಯೂಸ್ ಮಾಡ್ತಾ ಇದ್ಲು ಮೊಬೈಲ್ ನ. ಒಂದಿನ ಹುಡುಗ ನನ್ಗೆ ನೀನ್ ನೋಡ್ಬೇಕು, ಫೋಟೋ ಕಲ್ಸು ಅಂತೇಳಿ ಕೇಳ್ದ. ಅದಕ್ಕೆ ಇವಳು 91 ಫೋಟೋಸ್ ನ ಕಲ್ಸ್ಕೊಟ್ಟಾದ್ಮೇಲೆ ಹುಡುಗ ಆ ಫೋಟೋನ ಅವ್ನ ರಿಲೇಟಿವ್ ಗೆ ತೋರಿಸಿ ಆದ್ಮೇಲೆ ಲಾಸ್ಟಿಗೆ ಫಾರ್ವರ್ಡ್ ಮಾಡ್ದ ಅಂತ ಗೊತ್ತಿಲ್ಲ, ಅಥವಾ ತೋರಿಸಿದಾನ ಅಂತ ಗೊತ್ತಿಲ್ಲ. ಆಕ್ಚುಲಿ ಹೇಗೋ ಹುಡುಗಿದು ಅಣ್ಣನಿಗೆ ಆ ಫೋಟೋಸ್ ಕಳಿಸ್ಬಿಡ್ತು. ಮನೇಲಿ ತುಂಬಾ ಜಗಳ ಆಯ್ತು. ಒಂದಿನ ಮನೆಗೆ ಹೋದ್ಲಿ ಇವಳಿಗೆ ಗೊತ್ತಿರ್ಲಿಲ್ಲ ಮನೇಲಿ ಗೊತ್ತಾಗಿದೆ ವಿಷಯ ಅಂತ ಹೇಳ್ಬಿಟ್ಟು. ಮನೆಗೆ ಹೋದವಳು ಒಂದ್ ಮೆಸೇಜ್ ಬಂತು, ನನ್ಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ. ನಾನಿನ್ ಕಾಲೇಜ್ಗೆ ಬರಲ್ಲ ಅಂತಂದು ಮೆಸೇಜ್ ಮಾಡಿದ್ಲು. ನಮ್ಗೆ ತುಂಬಾನೇ ಬೇಜಾರಾಯ್ತು. ಅಂತೂ ನಾವೇನು ಇವಳು ಜೋಕ್ ಮಾಡೋದು ಜಾಸ್ತಿ ಅಲ್ವಾ, ಜೋಕ್ ಏನಂದ್ ಮಾಡ್ತಿರ್ಬೇಕು ಅಂತ ಅನ್ಸ್ಕೊಂಡ ನಾವು ಅನ್ಕೊಂಡೇನೆ ಇದ್ದು, ಎಲ್ಲಾರು ಮಾತಾಡ್ತಾನೆ ಇದ್ದು. ಹಾಗೆ ಆ ಮೆಸೇಜ್ ಅಲ್ಲಿ ಇನ್ನೊಂದು ಹೇಳಿದ್ಲು ಅವಳು, ನನ್ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿರಿ, ನಾನ್ ಬಂದ್ ತಗೊಂಡ್ ಹೋಗ್ತೀನಿ ಅಂತ. ನಾವಂತೂ ನಂಬ್ಲಿಲ್ಲ. ಹಾಗೆ ಅವಳು ಹಾಸ್ಟೆಲ್ಗೆ ಅವ್ರ ಅಮ್ಮನ ಜೊತೆ ಬಂದ್ಬಿಟ್ಟು ಅವ್ರಮ್ಮ ಹಾಸ್ಟೆಲ್ ಒಳಗಡೆ ಹೋದ್ರು. ನನ್ನ ಕರೆದ್ಬಿಟ್ಟು ಸೈಡ್ ಅಲ್ಲಿ ತುಂಬಾ ಇಟ್ಕೊಂಡು ಅಳ್ತಾ ಇದ್ಲು. ಏನಾಯ್ತು ಅಂತ ಕೇಳಿದ್ರೆ, ನಮ್ ಮನೇಲೆಲ್ಲ ವಿಷಯ ಗೊತ್ತಾಗಿದೆ, ನಮ್ಮ ಅಣ್ಣ ಹೇಳ್ತಿದಾರೆ ನೀನ್ ಅವನ್ನೇ ಮ್ಯಾರೇಜ್ ಆಗ್ಬೇಕು ಅಂತಂದ್ರೆ ನಮ್ಗೆಲ್ಲ ವಿಷಯ ಕೊಟ್ಟು ಆಮೇಲೆ ಅವನ್ನ ಮದ್ವೆ ಆಗು, ಅಲ್ಲ ನಾವು ಬದುಕಿರ್ಬೇಕು ಅಂದ್ರೆ ನಾವು ಹೇಳ್ದ ಹುಡುಗನ್ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ. ನನ್ಗೆ ಇದನ್ನ ಕೇಳ್ದಾಗ ತುಂಬಾನೇ ಬೇಜಾರಾಯ್ತು. ಅವಳು ಹೇಳಿದ್ಲು, ನನ್ ಹುಡ್ಗ ನಿಮ್ಗೆಲ್ಲರಿಗೂ ಕಾಲ್ ಮಾಡಿದಾಗ ನಾನು ಚೆನ್ನೈಗೆ ಹೋಗಿದ್ದೀನಿ ಅಂತ ಹೇಳಿ ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಹಾಗೇನೆ ಅವ್ನ್ ಕಾಲ್ ಮಾಡಿದಾಗ ಹೇಳ್ದು ಅವಳು ಚೆನ್ನೈಗೆ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು. ಇವಾಗ್ಲೂ ಅವ್ನ್ ಕಾಲ್ ಮಾಡ್ತಾನೆ, ಕಾಲ್ ನ ಪಿಕ್ ಮಾಡ್ತಾ ಇಲ್ಲ. ನಮ್ಗೆ ಒಂದೇ ಒಂದು, ಅವಳು ಎಜುಕೇಶನ್ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಿದ್ದಾಳೆ. ಲಾಸ್ಟ್ ಅಲ್ಲಿ ಅವಳು ಬಿಟ್ಬಿಟ್ಟು ಹೋದ್ಲು. ಅವಳು ಎಜುಕೇಶನ್ ಆದ್ರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ನಮ್ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಸ್ಟೋರಿನ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಇವಾಗ್ಲೂ ಅಷ್ಟೇ, ಅವಳಿಗೆ ಕಾಲ್ ಮಾಡಿದ್ರು ಅಷ್ಟೇ ಅವಳು ಪಿಕ್ ಮಾಡ್ತಾ ಇಲ್ಲ. ನಮ್ಗೆ ಈ ಹುಡುಗಿ ಸ್ಟೋರಿ ಹೇಳ್ದ ಪ್ರಕಾರ, ಆ ಹುಡುಗಿ ತನ್ನ ಇಷ್ಟಪಟ್ಟ ಹುಡುಗನ ಮರೆತು ಇನ್ನೊಬ್ಬನ ಮ್ಯಾರೇಜ್ ಆಗಕ್ಕೆ ಅಂತ ಹೊರಟಿದ್ದಾಳೆ. ಯಾವುದೇ ಕಾರಣಕ್ಕೂ ಅವನ ಕಾಂಟ್ಯಾಕ್ಟ್ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿದ್ದಾಳೆ. ಇದು ಅವಳ ಮನ್ಸಿಗೆ ಸರಿ ಅನಿಸ್ತಿದ್ಯೋ ತಪ್ಪ ಅನಿಸ್ತಾ ಇದೆಯೋ ಅದು ಅರ್ಥ ಆಗ್ತಾ ಇಲ್ಲ. ಒಬ್ಬರನ್ನ ಲವ್ ಮಾಡೋದಿಗೆ ಮೊದ್ಲೇ ಯೋಚನೆ ಮಾಡಿರ್ಬೇಕಲ್ವಾ. ಯಾರು ಅಷ್ಟೇ ಇಷ್ಟಪಡೋರು ನನ್ನ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಬರಲ್ಲ, ಕೊನೆ ತನಕ ನಿರ್ತಾರೆ ಅಂತ ಇಷ್ಟಪಟ್ಟು ಬರೋದಲ್ವಾ. ಈ ಸ್ಟೋರಿಲಿ ಇನ್ವಾಲ್ವ್ ಆದ ಹುಡುಗಿ ಯಾವತ್ತಾದ್ರೂ ಈ ಆಡಿಯೋ ಕೇಳಿದಾಗ ನಾನೊಂದು ಮಾತಾಡಕ್ ಇಷ್ಟಪಡ್ತೀನಿ. ಎಲ್ರು ನಿಮ್ನ ಇಷ್ಟಪಟ್ಟು ಬರಲ್ಲ, ಕೆಲವರು ಮಾತ್ರ ಇಷ್ಟ ಆಗ್ತಾರೆ ನಿಮ್ಗೆ. ಹಾಗೇನೆ ಅವ್ರಿಗೂ ನಿಮ್ನ ಇಷ್ಟ ಆಗಕ್ಕೂ ಕೆಲವು ಕಾರಣಗಳಿರುತ್ತಲ್ವಾ. ಇಷ್ಟಪಟ್ಟವರು ಕೊನೆ ತನಕ ನನ್ ಜೊತೆನೆ ಇರ್ತಾರೆ ಅಂತ ಅಂದ್ಬಿಟ್ಟು ಬರ್ತಾರೆ, ಇಷ್ಟಪಟ್ಟು ಬರ್ತಾರಲ್ವಾ. ಅದನ್ನ ತಿಳ್ಕೊಂಡು ನೀವು ಇಷ್ಟಪಡ್ತೀರಾ. ಅವ್ರಿಗೆ ಯಾವತ್ತೂ ಗೊತ್ತಿರಲ್ಲ ನೀವು ನನ್ನ ಅರ್ಧದಲ್ಲಿ ಬಿಟ್ಬಿಟ್ಟು ಹೋಗ್ತೀರಾ ಅಂತ. ಅರ್ಧದಲ್ಲಿ ಬಿಟ್ಬಿಟ್ಟು ಹೋಗ್ತೀರಾ ಅಂದ್ರೆ ಅವ್ರು ಇಷ್ಟಪಟ್ಟು ಬರಲ್ಲ ನಿಮ್ನ. ಲವ್ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಬೇಕಿತ್ತಲ್ವಾ, ಮುಂದೆ ಪ್ರಾಬ್ಲಮ್ ಬಂದ್ರೆ ಹೆಂಗ್ ಫೇಸ್ ಮಾಡೋದು ಅಂತ. ಒಂದು ಕ್ಷಣ ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ ನೋಡಿದೀರಾ? ಯಾವತ್ತಾರು ಒಂದಿನ ನೀವು ಮದುವೆ ಆಗ್ತೀರಾ ಇನ್ನೊಂದು ಹುಡುಗನ ಜೊತೆ, ಅವಾಗ ಆ ಹುಡುಗ ನಿಮ್ ಕಣ್ಮುಂದೆ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಥವಾ ಆ ಹುಡ್ಗ ಯಾವತ್ತಾದ್ರೂ ಇವಳು ನನ್ಗೆ ಸಿಗ್ತಾಳೆ, ಯಾವತ್ತಾದ್ರೂ ನನ್ ಕಾಲ್ ಮಾಡೇ ಮಾಡ್ತಾಳೆ ಅಂತೇಳಿ ಕಾಯ್ತಾ ಇರ್ತಾನೆ. ಹುಡ್ಗನ ಕಣ್ಮುಂದೆ ನೀವು ಇನ್ನೊಂದು ಹುಡ್ಗನ್ ಜೊತೆ ಮದ್ವೆ ಆಗಿದ್ರೆ ಹುಡ್ಗನ ಮನ್ಸು ಏನ್ ಅನ್ಸುತ್ತೆ, ಹೀಗಿರುತ್ತೆ ಅಂತ ಅನ್ನೋದು ಥಿಂಕ್ ಮಾಡಿ ನೋಡಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಫ್ಯಾಮಿಲಿಗೋಸ್ಕರ ತ್ಯಾಗ ಅಂತೇಳಿ ಮಾಡ್ತೀರಾ. ತ್ಯಾಗ ಮಾಡೋದು ತುಂಬಾನೇ ಸುಲಭ, ಕೊನೆಗೆ ಆ ತ್ಯಾಗ ಮಾಡಿದಿರಲ್ವಾ, ಆ ತ್ಯಾಗಕ್ಕೆ ಕೊನೆಗೆ ನೀವು ಪಶ್ಚಾತ್ತಾಪ ಪಡೋದು ತುಂಬಾ ಇರುತ್ತೆ ಮುಂದಕ್ಕೆ. ಒಬ್ರಿಗೆ ಹರ್ಟ್ ಮಾಡಿ ನಾನ್ ಮುಂದೆ ಚೆನ್ನಾಗಿರ್ತೀನಿ ಅಂತೇಳಿ ನೀವ್ ಎಷ್ಟರ ಮಟ್ಟಿಗೆ ಅನ್ಕೊಳ್ತಿದೀರಾ ಅಂತೇಳಿ ಗೊತ್ತಿಲ್ಲ. ನೀವ್ ಅನ್ಕೊಳ್ತಿರ್ಬೋದು ನನ್ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾ ಇದೀನಿ ಅಂತ. ಫ್ಯಾಮಿಲಿ ಮುಂದೆ ನಿಮ್ ಪ್ರೀತಿನ ತುಂಬಾ ಸುಲಭವಾಗಿ ಕಳ್ಕೊಳ್ತಿದಿರಲ್ವಾ, ಅದ್ರನ್ನ ಹಠದಿಂದಾನೇ ಪಡ್ಕೋಬಹುದು. ಆದ್ರೆ ನೀವು ಅದ್ರ ಬಗ್ಗೆ ಅನ್ಸೇ ಮಾಡಿಲ್ಲ. ಹುಡುಗಿ ಫ್ಯಾಮಿಲಿಗೋಸ್ಕರ ಒಂದ್ ಮಾತು ಹೇಳ್ತಾ ಇದೀನಿ. ಆ ಹುಡುಗಿ ನಿಮ್ ಜೊತೆನೆ ಬೆಳ್ದಿರ್ತಾರೆ, ನಿಮ್ ಪ್ರೀತಿನ ಅವ್ರಿಗೆ ಕೊಟ್ಟಿರ್ತೀರಾ, ಅವ್ರ ಪ್ರೀತಿನೂ ನಿಮ್ ಕೊಟ್ಟಿರ್ತಾರೆ. ಅವ್ರು ಕೂಡ ನಿಮ್ನ ತುಂಬಾ ಇಷ್ಟ ಪಡ್ತಿರ್ತಾರೆ. ಯಾವತ್ತಾದ್ರೂ ಅವರು ಇನ್ನೊಬ್ಬನ ಇಷ್ಟ ಪಟ್ಟಿರ್ತಾರೆ, ನನ್ ಲೈಫ್ ಲಾಂಗು ಅವ್ರ ಜೊತೆನೆ ಇರ್ಬೇಕು ಅಂತೇಳಿ ಇಷ್ಟಪಟ್ಟು ಅವ್ರನ್ನ ಪ್ರೀತಿಸ್ತಾ ಇರ್ತಾರೆ. ಆ ಪ್ರೀತಿನ ದೂರ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಇಲ್ಲಿ? ನೀವು ಅವ್ರನ್ನ ಪ್ರೀತಿನ ದೂರ ಮಾಡಿ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡ್ತೀರಾ. ಅವಳು ಒಪ್ಕೊಂಡಿರ್ತಾಳೆ ನಾನು ಇನ್ನೊಬ್ಬನ ಮದುವೆ ಆಗ್ತೀನಿ ಅಂತ. ಅದು ನಿಮ್ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಅವ್ರನ್ನ ಮದುವೆ ಆಗಿ ಅವ್ರು ಚೆನ್ನಾಗಿರ್ತಾರ ಬಿಡಿ, ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿದ್ರು ಅಷ್ಟೇ. ಅಲ್ಲಿ ಒಂದು ಬರೋದು ನನ್ ಫ್ಯಾಮಿಲಿ ಕೊಟ್ಟ ಲೈಫ್ ಅಂತ ಅನ್ನೋದು. ತನ್ನ ಮೊದಲ ಪ್ರೀತಿನ ಯಾವತ್ತೂ ಅವಳು ಮರೆಯಲ್ಲ, ಅದು ಮನ್ಸಲ್ಲೇ ಇರುತ್ತೆ. ಅಕಸ್ಮಾತ್ ಅವಳು ಆ ಗಂಡನ ಮನೆಗೆ ಹೋಗಿ
ಅವಳು ಚೆನ್ನಾಗಿಲ್ಲ, ಅವಳು ನೋವನ್ನು ಅನುಭವಿಸ್ತಾ ಇದ್ರೆ ಅವಳ ಹಸ್ಬೆಂಡ್ ಮೇಲೆ ಆಗ್ಲಿ ಯಾವುದೇ ಕೋಪನೂ ಬರಲ್ಲ, ಯಾವುದೇ ನೋವು ಮಾಡ್ಕೊಳ್ತಾ ಇರಲ್ಲ. ತನ್ನ ಫ್ಯಾಮಿಲಿ ಕೊಟ್ಟ ಲೈಫ್ ಇದು, ನನ್ನ ಫ್ಯಾಮಿಲಿ ನನ್ನ ನೋವಿಗೆ ತಳ್ಬಿಟ್ಟಿದ್ದಾರೆ ಅಂತೇಳಿ ನೆನೆಸ್ಕೊಳ್ತಾನೆ ಇರ್ತಾಳೆ. ಯಾಕೆಂತಂದ್ರೆ ಹುಡುಗಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅಲ್ಲಿ ನಮಗೂ ಗೊತ್ತಾಗಲ್ಲ ಅವಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ನಾವು ಕಣ್ಣಾರೆ ನೋಡ್ತಾ ಇರಲ್ಲ, ಅಲ್ಲಿ ಅವಳಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಅವಳು ಎಷ್ಟು ಕಷ್ಟದಲ್ಲಿ ಇರ್ತಾಳೆ ಅಥವಾ ಅವಳು ಸುಖದಲ್ಲಿ ಇದ್ದಾಳೋ ಅಂತ ಅಂದ್ಬಿಟ್ಟು. ಅದೇ ನೀವು ಅವಳು ಇಷ್ಟಪಟ್ಟ ಹುಡುಗನ ಜೊತೆನೆ ಮದುವೆಗೆ ಅಂತೇಳಿ ಮಾಡಿದ್ರೆ ಅವಳು ಅಲ್ಲಿ ಹೋಗಿ ಚೆನ್ನಾಗಿಲ್ಲ ಅಂತ ಅಂದ್ರು ಅಥವಾ ಚೆನ್ನಾಗಿದ್ರು ಸಮೇತ ಇದು ನಾನ್ ತಗೊಂಡ ಲೈಫು, ನನ್ಗೋಸ್ಕರ ನನ್ನ ಫ್ಯಾಮಿಲಿಯವರು ನನ್ನ ಪ್ರೀತಿಗೋಸ್ಕರ ನಂಗೆ ಸಪೋರ್ಟ್ ಮಾಡಿದಾರೆ, ಇದು ನಾನ್ ತಗೊಂಡ ಲೈಫು, ಇದು ನಾನೇ ಅನುಭವಿಸ್ಬೇಕು ಅಂತೇಳಿ ಅವಳ ಮನ್ಸಲ್ಲೇ ನಿಮ್ಮೇಲೆ ಸಂತೋಷ ಬರ್ತಾ ಇರ್ತದೆ, ನಿಮ್ಮೇಲೆ ಒಂದು ಪ್ರೀತಿನೇ ಇರುತ್ತೆ ಅಲ್ವಾ. ತಾನು ಇಷ್ಟಪಟ್ಟ ಹುಡುಗನ ಬಿಟ್ಟು ನಮ್ಮ ಮನೆಯವರು ನೋಡಿದ ಹುಡುಗನ ಜೊತೆ ಮದುವೆ ಆಗಿ ಒಪ್ಪಿದಾಳೆ ಅಂತಂದ್ರೆ ನಿಮ್ಮಲ್ಲೇ ಇಷ್ಟೊಂದು ಪ್ರೀತಿ ಇಟ್ಟಿರ್ತಾಳೆ ಅಂತೇಳಿ ಒಮ್ಮೆ ನೆನೆಸ್ಕೊಂಡ್ ನೋಡಿ, ಅವಾಗ್ಲೇ ಅರ್ಥ ಆಗುತ್ತೆ ನಿಮ್ಗೆ ನಿಮ್ ಸಂತೋಷನೇ ಮುಖ್ಯನಾ ಅಥವಾ ನಿಮ್ ಮಗಳಾಗಿರ್ಬೋದು, ನಿಮ್ ತಂಗಿನೇ ಆಗಿರ್ಬೋದು ಅಥವಾ ಅಕ್ಕನೇ ಆಗಿರ್ಬೋದು, ಅವಳ ಸಂತೋಷ ಮುಖ್ಯನಾ ಅಂತ. ನಿಮ್ ಸ್ವಾರ್ಥಕ್ಕೋಸ್ಕರ ನಿಮ್ ತಂಗಿನೇ ಆಗಿರ್ಬೋದು ಅಥವಾ ಅಕ್ಕನೇ ಆಗಿರ್ಬೋದು, ನಿಮ್ ಮಗಳನ್ನೇ ಆಗಿರ್ಬೋದು ನೋವಿಗೆ ತಲ್ತೀರಾ ಅಂತೇಳಿ ಯೋಚನೆ ಮಾಡಿ ನೋಡ್ಕೊಳ್ಳಿ. ಒಂದು ವೇಳೆ ಆ ಹುಡುಗನ ಮರೆತು ಇನ್ನೊಂದು ಹುಡುಗನ ಜೊತೆ ಮದುವೆ ಆದ್ರೆ ಅವ್ರಿಗೆ ಎಷ್ಟು ನೋವು ಕಣ್ಣೀರ್ ಆಗ್ತಾನಲ್ವಾ, ಆ ಪಾಪ ನಿಮ್ಗೂ ಕೂಡ ಸೇರುತ್ತೆ ಅಂತ ನನ್ ಮಾತ್ರ ಮರಿಬೇಡಿ. ಮುಂದೆ ನೀವೇನ್ ಡಿಸಿಷನ್ ತಗೊಳ್ತಿರೋ ಅದು ನಿಮ್ಗೆ ಬಿಟ್ಟಿರೋದಲ್ವಾ. ನನ್ ಮಾತಂದ ನಿಮ್ಗೆ ಏನಾದ್ರೂ ಹರ್ಟ್ ಆಗಿದ್ರೆ ಸಾರಿ, ಯಾಕೆಂತಂದ್ರೆ ನನ್ಗೆ ಅನಿಸಿದ ಪ್ರಕಾರ ನಾನು ಹೇಳ್ತಿದ್ದೀನಿ ಅಷ್ಟೇ. ಈ ಹುಡುಗಿ ಸ್ಟೋರಿನ ಹಂಚ್ಕೊಂಡ ಫ್ರೆಂಡ್ ಜೊತೆ ಮಾತಾಡೋಣ. ಹಲೋ ಹಲೋ, ನಿಮ್ಗೆ ನಮ್ಮ ಫೀಮೇಲ್ ಗ್ರೂಪ್ ಅಲ್ಲಿ ನಿಮ್ ಸ್ಟೋರಿನ ಹಂಚ್ಕೊಂಡ್ರು, ನಿಮ್ ಫ್ರೆಂಡ್ ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂತ ಯಾಕಗೋಸ್ಕರ ಅನಿಸಿತ್ತು. ಯಾಕೋ ಅವ್ರ ಫೀಲ್ ತರ ಇನ್ನೆಷ್ಟೋ ಜನರದು ಆ ರೀತಿ ಒಂದು ಫೀಲ್ ಇರ್ಬೋದು, ಅಂದ್ರೆ ಆ ರೀತಿ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಅನಿಸ್ತು. ಆ ಕಾರಣಕ್ಕಾಗಿ ಅಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಇದ್ರೆ ಇದನ್ನು ಕೇಳಿ ಸ್ವಲ್ಪ ಏನಾದ್ರು ಚೇಂಜಸ್ ಆಗ್ಬೋದು ಅಂತ ಅನಿಸ್ತು. ಏನಾದ್ರು ಈ ಮನೆಯಲ್ಲಿ ಪ್ರಾಬ್ಲಮ್ ಹಾಗೆ ಸ್ವಲ್ಪ ಅನಿಸ್ತಾ ಇದೆ, ಅದಕ್ಕೆ ನಾವು ನಮ್ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು ನಾವು ಶೇರ್ ಮಾಡುವ ಅಂತ. ಅದಕ್ಕಾಗಿ ನಾನು ನಿಮ್ ಜೊತೆ ಅವ್ರ ಸ್ಟೋರಿನ ಹೇಳಿದ್ದೇನೆ. ಓಕೆ, ನಮ್ಮ ಫೀಮೇಲ್ ಗ್ರೂಪ್ ನ ಫೇಸ್ಬುಕ್ ಅಲ್ಲಿ ನೋಡಿದ್ರ ಅಥವಾ ವಾಟ್ಸ್ಆಪ್ ಆಡಿಯೋ ಮುಖಾಂತರ ಕೇಳಿದ್ರಾ? ವಾಟ್ಸಪ್ ಆಡಿಯೋ ಮುಖಾಂತರ ಕೇಳಿದ್ವಿ. ನಮ್ ಫ್ರೆಂಡ್ಸ್ ಒಬ್ಳು ನಂಬರ್ ಕೊಟ್ಟಿದ್ಲು, ಅವಳು ಯಾವತ್ತು ಕೇಳ್ತಾ ಇದ್ಲು, ಹಾಗೆ ಅವಳು ನಮಗೆ ನಿಮ್ ನಂಬರ್ ಕೊಟ್ಟಿದ್ಲು. ಆದ್ರೆ ಫೇಸ್ಬುಕ್ ಅಲ್ಲಿ ನೋಡ್ಲಿಲ್ವಾ ನೀವು? ಇಲ್ಲ ಇಲ್ಲ ಇಲ್ಲ. ಓಕೆ, ಇವಾಗ ನಿಮ್ಗೆ ಶೇರ್ ಮಾಡ್ಕೊಂಡ್ಮೇಲೆ ಏನ್ ಅನಿಸ್ತು? ಒಂಥರ ಖುಷಿನೂ ಆಗ್ತಾ ಇದೆ. ಅವಳ ಸ್ಟೋರಿನ ನಮ್ಮಿಂದಾಗಿ ಎಲ್ಲರ ಪಕ್ಕ ತಲುಪ್ತದೆ ಅನ್ನೋ ಒಂದು ಖುಷಿ, ಅಷ್ಟೇ ಸ್ವಲ್ಪ ಭಯನೂ ಆಗ್ತಾ ಇದೆ. ಇದೇನಾದ್ರೂ ಅವಳ ಬ್ರದರ್ಸ್ ಅವರಿಗೆ ಯಾರಿಗಾದ್ರೂ ತಲುಪಿದ್ರೆ ನಾವಂತ ಗೊತ್ತಾದ್ರೆ ನಮ್ ಸಿಚುವೇಶನ್ ಸ್ವಲ್ಪ ಏನಾಗ್ತದೆ ಇನ್ನು ಅನ್ನೋ ಒಂದು ಸ್ವಲ್ಪ ಚಿಕ್ಕ ಭಯ ಇದೆ ಅಷ್ಟೇ. ಇವಾಗ ಹೇಳಿದ ಸ್ಟೋರಿನ ಶೇರ್ ಮಾಡ್ಕೋಬಹುದಲ್ವಾ? ಹಾ, ಮಾಡ್ಕೋಬಹುದು. ಆಡಿಯೋನೇ ಆಗಿರ್ಬೋದು ಅಥವಾ ವಿಡಿಯೋನೇ ಆಗಿರ್ಬೋದು, ಕೇಳ್ತಿರೋರು ಯಾರೇ ಆಗಿರ್ಬೋದು, ನಿಮ್ಗೆ ಏನಾದ್ರು ನಮ್ಮ ಫೀಮೇಲ್ ಗ್ರೂಪಲ್ಲಿ ನಿಮ್ ಹ್ಯಾಪಿ ವಿಷನ್ ಆಗಿರ್ಬೋದು ಅಥವಾ ಫೀಲಿಂಗ್ ವಿಷನ್ ಆಗಿರ್ಬೋದು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಏನಾದ್ರು ಅನಿಸಿದ್ರೆ 9743425388 ಈ ನಂಬರ್ಗೆ ವಾಟ್ಸಪ್ನಲ್ಲಿ ಫೀಲ್ ಮೇಲೋ ಅಂತ ಬರೆದು ನಿಮ್ಮ ನೇಮ್ ಹಾಕಿ ಮೆಸೇಜ್ ಮಾಡಿ. ಖಂಡಿತ ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಹಾಗೆಯೇ ನಿಮಗೆ ನಾವು ಮಾಡ್ತಿರೋ ಪ್ರೋಗ್ರಾಮ್ನ ಆಡಿಯೋಗಳೇನಾದರೂ ಬೇಕು ಅಂತ ಅನಿಸಿದರೆ ವಾಟ್ಸಪ್ನಲ್ಲಿ FLM ಅಂತ ಬರೆದು ನಿಮ್ಮ ನೇಮ್ ಹಾಕಿ ಮೆಸೇಜ್ ಮಾಡಿ. ಎಲ್ಲೋ ಆಡಿಯೋಗಳನ್ನ ಕಲಿಸ್ಕೊಡ್ತೀವಿ ನಿಮಗೋಸ್ಕರ. ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಇನ್ನೊಂದು ಸ್ಟೋರಿ ಜೊತೆ. ಇಂತಿ ಶರತ್.